ದೇವಾ ದೇವಾ ಬಲ ಭೀಮಾ ಪಾಲಿಸಿನವರ ದೇವಾ ದೇವಾ ಬಲ ಭೀಮಾ ಶರಣಂ ಶರಣಂ ಶರಣಂ
ಯಾವ ಟಿಕ್ಕೇಡಿ ಅಲ್ಲ ನನ್ನ ಕೊಡ ಹೊಡೆದ ಬಾಯಾಡು ಎಲ್ಲ ಹಲ್ಲು ತೆಗೆದ ನಪ್ಪಟ್ಟಿಲ್ಲ. ಈ ಕೊಡ ಬಾಳ ಗಟ್ಟಿ ಇರ್ತೈತೆ ಅಂತ ತಿಳ್ಕೊಂಡೇನ. ಒಂದ ಕಲ್ಲು ಉಗಿದಕ್ಕ ಇದಕ್ಕ 6 ಕಲ್ಲು ಬಡದ್ರೆ ಹೆಂಗ ತಡಿತೈತವ್ವ ನಿಂದ ಕೊಡ. ಯವ್ವ 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 ಲಾ ಬಿದ್ದೇಡಿ ಅಲ್ಲ ಒಂದು ಕಲ್ಲು ಉಗಿದ್ರೆ ಗಂಡನ ಕೊಡ ಎಲ್ಲ ಹೊಡೆದ ಮನಪಾಲಾಗಿ ಹೋತ. ಇನ್ನೂ 6 ಕಲ್ಲು ಉಗಿಯವಿದ್ದೀಯ. ನಿನ್ಗೇನೋ ಹುಚ್ಚ ಅನ್ಬೇಕು ಇಲ್ಲ ಶಾನೆ ಅನ್ಬೇಕು ಒಂದು ತಿಳಿದಂಗ ಐತೆ. ಈ ಕೊಡ ನೋಡಿದ್ರ ತಾನ ಬಂದ ಬೆಳಿತಾವ. ಕಾಮ ಅಂಬ ಕಳ್ಳ ಬಡದ್ರ ಯಾರಿಗೂ ಗೊತ್ತಾಗಂಗಿಲ್ಲ. ಅದ್ರಾಗ ಲೋಭ ಮೋಹ ಮರ ಮತ್ಸರ ಎಂಬ ಕಳ್ಳ ಬಡದ್ರ ಎಲ್ಲ ಒಳಗ್ ಹೆಂಗೆ ತೂಕತ್ತೇವ. ಇದ್ಯಾಕೈತೆ ಇನ್ನ ನೀನು ಕೊಳ್ಳಾಗ ತಾಯಿ ಲೇ ದಿಕ್ಕೇಡಿ ತಾಯಿ ಕೊಳಗಿರ್ದ ಕಾಲಾಗಿರ್ತೈತೆ ಬಿಕನಾಸಿ. ಅದು ಗಂಡಿದ್ದ ಕಟ್ಟುವಂದ್ರ ತಾಯಿ. ಈ ನಾದಿ ಬರಲಿ ಬೋಳೆ ಇಲ್ಲಪ್ಪ ಹಂಗ ಮುತ್ತೈದಿ ಕೊಳೆಯಿಂದ ತಾಯಿ ಹರಿಬಾರ್ದ. ಮುತ್ತೈದಿ ಕೊಳೆ ತಾಯಿ ಹರಿದ ಯಾವ ನರ್ಕಕ್ಕೆ ಹೋಗಿಲ್ಲ ಆ ತಾಯಿ ಕೂಡ ಕುಪ್ಪಿ ಗೂಡು ಬಿಟ್ಟ ಹಾರಿ ಹೋದ ದಾಟಿ ಹಾರಿ ಹೋದ. ಹಂಗೆಲ್ಲ ಮುತ್ತೈದಿ ಕೊಳೆ ತಾಯಿ ಹರಿಬಾರ್ದ ಕೊಡ್ಲ ಆ ತಾಯಿ ತಗೊಂಡು ಬಾರ್ಲ. ದೇವತಮ್ಮ ಹುಡುಕ್ಯಾಡ್ದ ಇವ ನಿನ್ನ. ಯಾಕೋ ಯಪ್ಪ ಏನಂತ ನಿನ್ ಹುಡುಕ್ಯಾಡ ಜಾಗನ ಉಳಿದವ ಅಣ್ಣ ಅಟ್ಯಾಗ ಗಾಬ್ರಿಗೆ ಮಾತಾಡಕತ್ತೀಯಪ್ಪ. ಅಂತದ್ ಏನಾಗೈತಿ ಹೇಳ. ಖರ್ಚಿಗೆ ಹತ್ತನಾಗಿ ಹೋಯ್ತೇವ. ಅಂತದ್ ಏನಾಯ್ತು ಯಪ್ಪ ನೋಡ್ವಾ ನೀ ಮನಸ್ಸ ಕಚ್ಚಾಗಿ ಹಿಡ್ಕೋಬೇಕವ ಅಂದ್ರ ಹೇಳ್ತನ. ಏಪ್ಪ ಅದೇನ ಬೇಗನೆ ಹೇಳೋ ಯಪ್ಪ. ನಿಮ್ಮ ಮನ್ಯಾಗ ನಿನ್ನ ಗಂಡ ಸತ್ ಹೋಗ್ಯಾನವ ಸತ್ ಹೋಗ್ಯಾನ. ಏನ್ ಹೇಳಕತ್ತೀಯಪ್ಪ. ಹೌದಾ ನಾ ಬರ ಗಂಡನ ಗಾಡಿ ಊಟ ಬರ್ಕೊತ ಮಡ್ಯಾಗ ಕೂತಿದ್ದ. ನಾನು ಕೂಡ ನೀರ್ ತರ್ಬೇಕಂತ ಬಂದಿದ್ದೆ. ಅಣ್ಣ ಕರೆ ಹೇಳತ್ತೀಯ ಸುಳ್ಳು ಹೇಳತ್ತೀಯ ಯಪ್ಪ. ಕರೇನ್ ಹೇಳಾಕತ್ತೇನವ ನಿನ್ ಮನಿ ಕಡೆ ಮಂದೆಲ್ಲ ಹೊಂಟತ್ ಬಾ ಬಡ ಬಡ ಬಾರವ ಬಾ ಬಾ ಬಾ. ಯಾಕಪ್ಪ ಏನ್ ಐಡಿಯಾ ಮಾಡಿದ್ದೆ ಗೊತ್ತಾಯ್ತು. ಕಸಕೊಂಡು ಬಿಟ್ಟಪ್ಪ ಕಸಕೊಂಡು ಬಿಟ್ಟೆ. ನಾನು ಒಬ್ಬಕಿನ ಪರ್ದೇಶಿ ಮಾಡಿ ಇಂಥ ಸಣ್ಣ ವಯಸ್ಸಿನಾಗ ನನಗ ರಟ್ಟು ತಂದಿಟ್ಟಿದೆ ಯಪ್ಪ. ನಾ ಏನ್ ಮಾಡಿದ್ಯೋ ದೇವರ. ಎಲ್ಲಿ ಹಾದೋ ನನ್ನ ರಾಜ. ನಾನು ಒಬ್ಬಕಿನ ಬಿಟ್ಟು ಪರದೇಶಿ ಮಾಡಿ ಹಾದೇನು ಸಿಂಗಾರ. ನಾ ಏನ್ ಮಾಡಿದ್ದೆ ನಾನು ಬಿಟ್ಟು ಹಾದೋ ನನ್ನ ಬಂಗಾರ. ನನ್ನ ಗುಡ್ಡ ನಾ ಯಾರಿಗೆ ಆಗಿ ಬದುಕಲೇ ನನ್ನ ದೇವ್ರ. ನನ್ನ ಬಿಟ್ಟು ಹಾದೇನು ನನ್ನ ರಾಜ್ಯ. ನಾ ಯಾರ ಸಲುವಾಗಿ ಬದುಕಲೋ ನನ್ನ ಸಿಂಗಾರ. ನನ್ನ ರಾಜ್ಯ ನನ್ನ ಬಿಟ್ಟು ಯಪ್ಪ. ನನಗಿಂತ ಪರಿಸ್ಥಿತಿ ಯಾಕಂದ್ಯೋ ದೇವ್ರ. ನನ್ನವ್ರಂತ
ಅಲ್ಲ ಹುಚ್ಚ ನೀ ಯಾಕೆ ಅಳಾಕತ್ತಿ ನನ್ನ ಗಂಡ ಸತ್ತಾನ ಅಂತೇಳಿ ಹೊಟ್ಟೆ ಸಾಗುತ್ತಾಗಿ ನಾ ಅಳಾಕತ್ತೀನಿ ನೀ ಯಾಕೆ ಅಳಾಕತ್ತಿ ಸತ್ತೈತಲ್ಲ ಇದಕ್ಕಲ್ಲ ಅವ್ರು ಯಾರವ ಏನದು ಈ ಕುಂಬಾರ ಹುಳ ಕಾಲಾಕ್ಷಿಕ ಸತ್ತೈತಿ ಅದಕ್ಕ ಅಳ್ಳವ್ರು ಯಾರಿಲ್ಲ ಅದಕ್ಕ ನಾವೊಂದಿತ್ತು ಅತ್ತ ಅದ್ರ ಆತ್ಮಕ ಶಾಂತಿ ಕೊಡಕತ್ತೇನೆ ಅಲ್ಲೋ ಯಪ್ಪ ನನ್ನ ಗಂಡ ಸತ್ತಾನ ಅಂತೇಳಿ ನಾ ಅಳಾಕತ್ತೀನಿ ಆ ಹುಳ ಸತ್ತದಕ್ಕಾಗಿ ನಾ ಯಾಕೆ ಅಳ್ಬೇಕಾ ಆ ಹುಳಕ್ಕ ನನಗ ಏನ್ ಸಂಬಂಧ ಅಂತೇಳಿ ನಾ ಅಳ್ಬೇಕಾ ಈ ಹುಳಕ ನಿನಗೆ ಏನು ಸಂಬಂಧ ಐತಂತ ನೀ ಅಳಬೇಕಂತೀಯ ಹೌದೋ ಯಪ್ಪ ತಿಳಿಯಾಗ ಅದ ಏನ ಕೆಟ್ಟ ಹೊಟ್ಟಾಗುತ್ತಿರುವ ಚಂತ ಕಚ್ಚಾದಲ್ಲಿ ಬಿದ್ದ ಹುಳ ಮೈಯಾಗಾದ ಕೂರಿ ಎಲ್ಲ ಈ ಸರಿವಿರ ಸಂಬಂಧನ ಎಲ್ಯಾಗ ಏನ್ ಬಾಳ ಆಗ್ಯಾವತ್ತ ಕಟ್ಟಿ ಮೇಲೆ ಕೂತ ಕೈ ಹಾಕಿ ಲಟ್ನು ಹೊರಗೆ ಕೊಡ್ತಿರ್ಲ ಅದ್ರ ಸಂಬಂಧಿಕನು ಹಿಂಗ ಆಳ್ತಾವ ನನ್ನ ಬಿಟ್ಟುವಾದು ನನ್ನ ರಾಜ ಆದ್ರ ಅವರ ಕೂಗಿ ಯಾರಿಗಿ ಕೇಳಂಗಿಲ್ಲ ಅದ ದೇಹದಿಂದ ದೇಹಕ್ಕೆ ಸುಖ ಕೊಡುವಂತ ಒಬ್ಬ ತಾಳಿ ಕಟ್ಟಿದ ಗಂಡ ನಾವು ಸತ್ತಂದ್ರ ಆಕಾಶ ಹರಿದು ತಲೆ ಮೇಲೆ ಬಿದ್ದಾರಂಗ ಹೋಯ್ತು ಆಕತ್ ಯಾಕಳ್ಬೇಕ ನಾವ್ ಯಾಕಳ್ಬೇಕ ತಂದೆ ತಾಯಿಯ ಹೊಟ್ಟಿ ಒಳಗಿಂದ ದೇಹ ಜೀವ ಎಂಬ ಎರಡು ಆತ್ಮಗಳ ಭೂಮಿಗೆ ಬಂದವ ಜೀವ ದೇಹ ಎರಡು ಆತ್ಮ ಗೆಳೆಯರು ಆತ್ಮ ಗೆಳೆಯರಂದ ಬಳಕ ಸಾಕಾಗು ಹಂಗೆ ಬೇಕಾಗಿ ಪ್ರೀತಿ ಮಾಡ್ತಾರ ಗೆಳೆಯರ ಒಳಗ ನ್ಯಾಯ ಬರ್ತಂದ್ರ ಮರುಣಾಂಬ ನ್ಯಾಯಾಧೀಶ್ವರ ಬಂದ ಈ ದೇಹದೊಳಗಿನ ಜೀವ ಎಂಬ ಗೆಳೆಯನ ದೂರ ಮಾಡಿಬಿಡ್ತಾರೆ ಆಗ ಜೀವ ಎಂಬ ಗೆಳೆಯ ಮತ್ತೊಬ್ಬನು ಹುಡುಕಾಟ ಹಾರಿ ಹೋಗಿ ಬಿಡ್ತಾನ ಆವಾಗ ಈ ದೇಹ ಎಂಬುದು ಇಲ್ಲೇ ಬಿಟ್ಟು ಬಿಡುತ್ತೈತೆ ಅದಕ್ಕೆ ನಾವು ಸತ್ಯ ಹೆಣ ಇದು ನಮ್ಮಪ್ಪ ಇದು ನಮ್ಮವ್ವ ಇದು ನಮ್ಮ ಅಣ್ಣ ಇದು ನನ್ನ ತಮ್ಮ ಯವ್ವ ನನ್ನ ಗಂಡ ಅಂತ ದೇಹ ಎಂಬುದು ಹೀಗಿಲ್ಲ ಇದೊಂದ ತೊಗಲಿನ ಚೀಲಿದ್ದಂಗ ಚೆಲ್ಲಿದನ ಹಂಗ ತುಂಬಿಕೊಳ್ತೈತ ಮುಸ್ರಿ ಡೋಣಿ ಹಂಗ ತಿಂದಿದನೆಲ್ಲ ಅರಗಿಸುವಂತ ದೇಹ ಇದ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ ಯಾರೋ ಕಟ್ಟಿದ ತಾಳಿಗೆ ತಲೆ ಕೊಟ್ಟ ಇದ ನನ್ನ ಸರ್ವಸ್ವ ಇದ ನನ್ನ ಬಂಧ ಇದ ನನ್ನ ಬಳಗ ಅಂತ ಬಾಯಿ ಬಡ್ಕೊಂಡು ತಿನ್ನಲಾರ್ದ ಉಣಲಾರ್ದ ಗಂಟೆ ಮಾಡಿ ಬಾರಿ ಇಡುದ ಅದ್ರಾಗ ಹೆಂಡತಿ ತೋರ್ಸು ಪ್ರೀತಿ ಒಳಗ ಸ್ವಲ್ಪ ಕಡಿಮೆ ಆತಂದ್ರ ಗಂಡ ಹೇಳ್ತಾನೆ ಯಾದ್ರಿ ಹಾಗ ನಿನಗ ತೋರ್ಸಲಾರದ ನಿನಗ ಕೊಡಿಸಲಾರದ ಆಸ್ತಿ ಇನ್ನೊಬ್ಬರಿಗೆ ಕೊಟ್ಟಿ ಅಂದ್ರ ಅಕ್ಕಿ ಬಾಳೆ ಮಾಡ್ತಿದ್ದಳಂತ ಗಂಡ ಅಂತಾನ ಗಂಡ ತೋರ್ಸು ಪ್ರೀತಿ ಒಳಗ ಸ್ವಲ್ಪ ಹೆಂಡತಿ ಕಡಿಮೆ ಆತಂದ್ರ ಅಕ್ಕಿ ಅಂಗಳದಾಗ ಬಾಗಿಲು ನಿಂತ ಹೇಳ್ತಾಳೆ ಆದ್ರ ಗಂಡ ಹಾಗ ನೀ ಅಂತ ಇನ್ನೊಬ್ರು ಕಟ್ಕೊಂಡಿನಂದ್ರ ನನ್ನ ಬದುಕ ಬಂಗಾರ ಹಾಕಿತ್ತ ಒಳ್ಳೆ ಬಂದ್ ಸಿಕ್ಕಿನವ್ವ ಈ ಮನೆಗಂತೀನಿ ಇದೆಲ್ಲ ಯಾವ್ದ ದೇಹದ ಸಂಬಂಧಿಕರ ಬಳಗ ನಮ್ಮ ನಿಜವಾದ ಬಳಗ ಅಂತ ತಿಳ್ಕೊಂಡು ಬಾಯಿ ಬಡ್ಕೊಂಡು ತಿಳ್ಕೊಂಡು ನೋಡಿದ್ರೆ ತಿಳಿ ಬಾಳ ಐತಿದ ಮಾನವ ಜನ್ಮದ ಅರ್ಥ ಯಾಕೆ ತಿಳ್ಕೊ ಒಂದು ದೊಡ್ಡ ಚೀಲದಾಗ ಜ್ವಾಳ ತುಂಬಿ ಮಡಿಗೆ ತಂದಿವಂದ್ರ ಮನ್ಯಾನವರ ದೃಷ್ಟಿಯೆಲ್ಲ ಚೀಲದ ಮೇಲೆ ಇರ್ತೈತಿ ಯಾಕ ಅದ್ರೊಳಗಿನ ಚೀಲದಾನ ಕಾಳಕ್ಕ ಹಕ್ಕನ ಇಲ್ಲಿ ಕಡದವಂತ ಎಲ್ಲರ ದೃಷ್ಟಿ ಅಲ್ಲೇ ಇರ್ತೈತಿ ಹಂಗ ಈ ಯೌವನ ಎಂಬ ಚೈತನ್ಯ ಮೈಯಾಗ ಶಕ್ತಿ ದುಡಿದು ತಂದು ಹಾಕು ತನಕ ಹೆಂಡರು ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿ ಸತಿ ಸುತ್ತರೆಲ್ಲ ಅವನ ಮೇಲೆ ಪ್ರೀತಿ ತೋರಿಸ್ತಾರ ಅದ ಚೀಲದಾಗಿನ ಜ್ವಾಳ ಖಾಲಿ ಆದರೂ ಅಂದ್ರೆ ಜಾಡಿಸ್ತಂತ ಬಾಗಿಲ ಹೊರಗಿತ ದೇಹದ ಗುಡಿ ಎಂಬ ಚೈತನ್ಯ ಶಕ್ತಿ ನಿತ್ತಂದ್ರ ಮುಪ್ಪಾದ ವಸ್ತು ಪಾತಕ ಬಾರದ ವಸ್ತು ಬಾಗಿಲಕಾಯಿ ನಾಯಿಗಿಂತ ಕಡಿ ನಾಯಿಗೆ ತಂದ
ಮಕ್ಕಳ ಮೊಮ್ಮಕ್ಕಳ ಪ್ರಿಯದ ಬಿಸ್ಕುಟ್ ತಿನ್ನಿಸ್ತಾರ ಆದ್ರೆ ಬಾಯಾಗ ಹಲ್ಲಿನ ತಂದೆ ತಾಯಿ ಬಾಗಿದ ಪುತ್ರ ಉಂಡಾರನ್ನು ಕಬರಿ ಬಂದಿಲ್ಲ. ವಾಕ್ಯದ ಬಾಗಿಲುಗಳಿಗೆ ಪಾಚಾರ ಮಾಡಕ್ಕೆ ಬಂದಿ ನಾವೆಲ್ಲರೂ ಇಲ್ಲಿ. ಅದಕ್ಕೆ ಹೇಳ್ತಾರವ ಬಲ್ಲವರ ಪಾಡ ಮಾಡಬೇಕು, ತುಂಬ ಬಂಗಾರ ಮಾಡಿಕೊಳ್ಬೇಕು. ಹೊಲದಾಗ ಬೆಳೆದ ಪದಾರ್ಥ ಎಂಬ ಪಾಡು ಕಂಡ ಪಾಚರದಾಗಿಟ್ಟ ಕಿಶಿಂದ ಚಮಚನ್ನ ಬೇಕಾದಂಗೆ ವ್ಯವಹಾರ ಮಾಡಕೊಂಡು ಚಮದಿಗೆ ಚೀಲ ಜಾಡಿಸ್ಕೊಂಡು ನಡೆದಾರ. ಎಲ್ಲಿಂದ ಬಂದಿವಣದ ಗೊತ್ತಿಲ್ಲ, ಎಲ್ಲಿ ಗೊತ್ತಿವಣದ ತಿಳ್ಕೊಂಗಿಲ್ಲ. ಈಗ ನಡಬರ್ಕ 3 ದಿನದ ಸಂತೆವ, 3 ದಿನದ ಸಂತಿ ಒಳಗ ಅವ್ ನಿನಗ ಕೊಟ್ಟ, ನೀ ಯಾವಾಗ ಕೊಟ್ಟಿ? ಅವ್ ರೊಕ್ಕ ಕೊಟ್ಟ ಕಳ್ಪಲಿ ತಗೊಂಡ ನೀ ಹೊಲದಾಗ ಬೆಳೆದ ಪದಾರ್ಥ ಕೊಟ್ಟಿ. ಹಂಗ ಆತ್ಮ ಎಂಬ ಬೆಸಿಗೆ ಎಂಬ ಕರ್ಕೊಂಡು ಹೋಗೈತಿ. ಅದಕ್ಕೆ ಯಾಕೆ ಹಿಂಗ ತಿಳ್ಕೊಂಡಾಳಾಕತ್ತೀಯವ್ವ? ಅಲ್ಲೋ ಯಪ್ಪ, ನೀ ಯಾರು ಅಜ್ಜ? ಹಿಂದಾಗಿ ಹೋದದ್ದು ಮುಂದಾಗೋದು ಹೇಳಕತ್ತಿ ಅಂದ್ರ ನೀನೊಬ್ಬ ದೊಡ್ಡ ಪವಾಡ ಪುರುಷ ಕಾಣ್ತಿ. ನೋಡಪ್ಪ, ನಾ ಇಲ್ಲಿ ಯಾಕೆ ಬಂದೀನಿ, ಯಾಕೆ ಅಳಾಕತ್ತೀನಿ, ಯಾರ ಸಲುವಾಗಿ ಅಳಾಕತ್ತೀನಿ ಅಂತ ನನಗೆ ಈಗ ತಿಳಿತು ಯಪ್ಪ, ಈಗ ತಿಳಿತ. ಯಾಕಂದ್ರ ನನ್ನ ಗಂಡ ಸಾಯಿ ಸುದ್ದಿ ನನ್ನ ಕೊರಳಗಿನ ತಾಳಿ ಕಸ್ಕೊಂಡ ಮೊದಲ ತಿಳಿಸಿದೆ. ಆದ್ರ ಅದನ್ನ ತಿಳ್ಕೊಳ್ಳೋ ಶಕ್ತಿ ನನ್ನಲ್ಲಿಲ್ಲ ಯಪ್ಪ, ನನ್ನಲ್ಲಿಲ್ಲ. ತಿಳ್ಕೋಬೇಕವ, ತಿಳಿ ಬಹಳತಿ ಜೀವನ. ತಿಳ್ಕೊಂಡವ್ರಿಗೆ ಬಹಳ ತಿಳಿ ಐತಿ ಜೀವನ. ಆದ್ರೆ ಏನು ಮಾಡುದ, ಅನಿವಾರ್ಯದ ಜೀವನ. ಜೀವನದಾಗ ಏನು ನಡೆಯಬೇಕಾದ ನಡೆದಾಗಲ್ಲ. ಬದುಕಿನ ಜೀವನದ ಅರ್ಥದ ಅನುಭವ ಮನುಷ್ಯಾಗ ಆಗ್ತೈತಿ. ಆದ್ರೆ ಏನು ಮಾಡುದವ, ಇನ್ನ ಈ ಮುತ್ತದಿ ಕೊಳ್ಳಗ ತಾಳಿ ಇರ್ಬೇಕಾಗಿತ್ತ. ಆದ್ರೆ ಇದಕ್ಕೆಲ್ಲ ಕಾರಣ ಆ ಗುಡದಾಗಿರೋ ಕಳಂಕ ಮಲ್ಲನ ಕಾರಣ. ಮುತ್ತೋದಿ ಕೊಳ್ಳಾಗಿನ ತಾಳಿ ಹರಿದು ಹೋದಂಗ ಆ ಕಳಂಕ ಮಲ್ಲನ ಗುಡಿಯಾನ ಗಂಟಿ ಹರಿದು ಹೋಗಲಿ. ಮುತ್ತೋದಿ ಕೊಳ್ಳಾಗಿನ ತಾಳಿ ಹರಿದು ಹೋದಂಗ ಮಲ್ಲಾನ ಗುಡಿಯಾನ ಗಂಟಿ ಹರಿದು ಹೋಗಲಿ. ಅಜ್ಜ, ನೀ ಯಾರಂಡದ ನಿನ್ನ ನೀಲಿಲ್ಲ, ನನಗೆ ತಿಳಿಲಿಲ್ಲ ಯಪ್ಪ, ನನಗೆ ತಿಳಿಲಿಲ್ಲ. ಯಾಕಂದ್ರ ಇಷ್ಟೆಲ್ಲ ಹೇಳ್ತಿ ಅಂದ್ರ ನೀನೊಬ್ಬ ದೊಡ್ಡ ಪವಾಡ ಪುರುಷ ಇದ್ದಂಗ ಕಾಣ್ತಿ. ಭಕ್ತಿ ಮಾರ್ಗಕ್ಕ ಮತ್ತೆ ನೀಡಿದ ಶಕ್ತಿ